Welcome students to yet another experiment where we are going to study about how to determine the length of the seconds pendulum using the concept of simple pendulum. ನೋಡಿ ಸ್ಟೂಡೆಂಟ್ಸ್, ನೀವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಅಥವಾ ಇಲ್ಲಿ ಇನ್ಸ್ಟ್ರೂಮೆಂಟ್ ಅಲ್ಲೂ ಅಬ್ಸರ್ವ್ ಮಾಡಬಹುದು. ಒಂದು ಸಿಂಪಲ್ ಪೆಂಡುಲಮ್ ಯೂಸ್ ಮಾಡ್ತಿದ್ದಾರೆ. ಸಿಂಪಲ್ ಪೆಂಡುಲಮ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಎ ಮಾಸ್ಲೆಸ್ ಥ್ರೆಡ್ ಅಂಡ್ ಎ ಪಾಯಿಂಟ್ ಮಾಸ್. ವಿ ಹ್ಯಾವ್ ಎ ಬಾಂಬ್. ಸೊ therefore ನಾವು ಸಿಂಪಲ್ ಪೆಂಡ್ಯುಲಮ್ ಅಂತ ಕನ್ಸಿಡರ್ ಮಾಡಬೇಕಿದ್ರೆ ಈ ಥ್ರೆಡ್ ಅನ್ನ ನಾವು ಮಾಸ್ಲೆಸ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೇವೆ. ದ ಎಂಟೈರ್ ಮಾಸ್ ಆಫ್ ದಿಸ್ ಬಾಂಬ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ಇಟ್ಸ್ ಸೆಂಟರ್. ಸಿಂಪಲ್ ಪೆಂಡ್ಯುಲಮ್ ಲೆಂತ್ ಏನಾಗಬೇಕು, ಈ ಫಿಕ್ಸ್ಡ್ ಪಾಯಿಂಟ್ ಇಂದ ಅಪ್ ಟು ದ ಸೆಂಟರ್ ಆಫ್ ದ ಬಾಂಬ್. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಸೆಂಟರ್ ಆಫ್ ದ ಬಾಂಬ್, ನಾವು ಈ ಬಾಂಬಿನ ಡಯಾಮೀಟರ್ ಅನ್ನ ಯೂಸಿಂಗ್ ದ ವರ್ನಿಯರ್ ಕ್ಯಾಲಿಪರ್ಸ್ ಡಿಟರ್ಮಿನ್ ಮಾಡ್ತೀವಿ. ನಾವು ಡೈರೆಕ್ಟ್ ಆಗಿ ರೇಡಿಯಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಬಟ್ ಇನ್ ಆಕ್ಚುಯಲ್ ಎಕ್ಸ್ಪೆರಿಮೆಂಟ್ ಯು ಹ್ಯಾವ್ ಟು ಡಿಟರ್ಮಿನ್ ದ ರೇಡಿಯಸ್ ಆಫ್ ದ ಬಾಂಬ್ ಯೂಸಿಂಗ್ ದ ವರ್ನಿಯರ್ ಕ್ಯಾಲಿಪರ್ಸ್. ವೆನ್ ದಿಸ್ pendulum is set into oscillation like this, ನೋಡಿ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ ಏನಾಗಿರ್ಬೇಕು, ಇಟ್ ಶುಡ್ ಬಿ ವೆರಿ ಸ್ಮಾಲ್. ನಾವು ಈ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಿದಾಗ ವಿಚ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್, ವಾಪಸ್ ಅಲ್ಲೇ ಬಂದಾಗ ಇಟ್ ಹ್ಯಾಸ್ ಕಂಪ್ಲೀಟೆಡ್ ಒನ್ ಆಸಿಲೇಷನ್. ಇದೇ ರೀತಿ 20 ಆಸಿಲೇಷನ್ಸ್ ಗೆ ಎಷ್ಟು ಟೈಮ್ ತಗೊಳ್ತದೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ತೇವೆ. ದೆನ್ ಟೈಮ್ ಪೀರಿಯಡ್ ಅನ್ನು ಫೈಂಡ್ ಔಟ್ ಮಾಡಿ, ದೆನ್ ಯೂಸಿಂಗ್ ದ ಗ್ರಾಫ್ ವೇರ್ ವಿ ಆರ್ ಗೋಯಿಂಗ್ ಟು ಪ್ಲಾಟ್ ಲೆಂತ್ ಆಫ್ ದ ಸಿಂಪಲ್ ಪೆಂಡ್ಯುಲಮ್, ಅಂದ್ರೆ ಈ ಫಿಕ್ಸ್ಡ್ ಪಾಯಿಂಟ್ ಇಂದ ಸೆಂಟರ್ ಆಫ್ ದ ಬಾಂಬ್ ತನಕ ಇರುವಂತ ಲೆಂತ್ ಆಫ್ ದ ಪೆಂಡ್ಯುಲಮ್ y ಆಕ್ಸಿಸ್ ಅಲ್ಲಿ, ಹಾಗೆ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಗ್ರಾಫ್ ಅನ್ನು ಪ್ಲಾಟ್ ಮಾಡಿದಾಗ ವಿ ವಿಲ್ ಗೆಟ್ ಇಟ್ ಶುಡ್ ಬಿ ಎ ಸ್ಟ್ರೇಟ್ ಲೈನ್. ಅಬ್ಸರ್ವ್ ಮಾಡಿ, ಟಿ ಸ್ಕ್ವೇರ್ ಈಕ್ವಲ್ ಟು 4 ಸೆಕೆಂಡ್ ಸ್ಕ್ವೇರ್ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಅನ್ನ ಪ್ಲಾಟ್ ಮಾಡ್ತೇವೆ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಆಕ್ಸಿಸ್. ಇಲ್ಲಿ ಸ್ಟ್ರೇಟ್ ಲೈನ್ ಅನ್ನು ಮಾಡಿದಾಗ ಇದು ಇಲ್ಲಿ ಕಟ್ ಆಗ್ತಾ ಇದೆ. ಇಲ್ಲಿಂದ ನಾವೇನ್ ಮಾಡ್ತೇವೆ, ಅಗೇನ್ ಮತ್ತೊಂದು ಸ್ಟ್ರೇಟ್ ಲೈನ್ ಅನ್ನ ಪ್ಲಾಟ್ ಮಾಡ್ತೇವೆ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ವೈ ಆಕ್ಸಿಸ್. ಸೊ ಈ ಪಾಯಿಂಟ್ ವೇರ್ ದಿಸ್ ಲೈನ್ ಇಸ್ intersecting the y axis, that is known as the length of the seconds pendulum. ಏನು ಸೆಕೆಂಡ್ಸ್ ಪೆಂಡ್ಯುಲಮ್ ಅಂತಂದ್ರೆ, ಇಟ್ ಇಸ್ ದ ಪೆಂಡ್ಯುಲಮ್ whose time period will be is equal to 2 seconds. ಅಂದ್ರೆ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಗೆ ರೀಚ್ ಆಗಿ ಇಟ್ ಶುಡ್ ಟೇಕ್ 1 ಸೆಕೆಂಡ್ ಅಂತ ಪೆಂಡ್ಯುಲಮ್ ಅನ್ನ ನಾವು ಸೆಕೆಂಡ್ಸ್ ಪೆಂಡ್ಯುಲಮ್ ಅಂತ ಕರೀತೇವೆ. ದಟ್ ಮೀನ್ಸ್ ಟೈಮ್ ಪೀರಿಯಡ್ ಶುಡ್ ಬಿ is equal to 2 ಸೆಕೆಂಡ್. ಎಕ್ಸ್ಟ್ರೀಮ್ ಟು ಎಕ್ಸ್ಟ್ರೀಮ್ ಪೊಸಿಷನ್ ಗೆ 1 ಸೆಕೆಂಡ್ ಕನ್ಸ್ಯೂಮ್ ಮಾಡ್ತದೆ. ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ರೇಡಿಯಸ್ ಆಫ್ ದ ಬಾಂಬ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿದೆ ನಿಮಗೆ. ರೇಡಿಯಸ್ ಆಫ್ ದ ಬಾಂಬ್ is equal to 1 centimeter. Now we have to adjust the length of the string here, so which is represented as small l. ಇದು ಏನು ಲೆಂತ್ ಆಫ್ ದ ಸ್ಟ್ರಿಂಗ್ ಅಂತ ಹೇಳಿದ್ರೆ, ನೋಡಿ ಇಲ್ಲಿಂದ up to the bomb including the hook, ಇಲ್ಲಿಂದ ಇಲ್ಲಿ ತನಕ ಇರುವ ಡಿಸ್ಟೆನ್ಸ್ ಅನ್ನು ನಾವು ಕಾಲ್ ಇಟ್ as a length of the string. ನೋಡಿ ಇಲ್ಲಿ ಹುಕ್ ಕೂಡ ಇನ್ಕ್ಲೂಡ್ ಆಗಿದೆ. ಇಲ್ಲಿ ನೋಡಿ, we have adjusted the value of the length of the string to 0.29 meters, so that when we add the radius, ಇದಕ್ಕೆ ಲೆಂತ್ ಆಫ್ ದ ಸ್ಟ್ರಿಂಗ್ ಗೆ ರೇಡಿಯಸ್ ಅನ್ನು ಆಡ್ ಮಾಡಿದಾಗ we will get the length of the pendulum. So it should be is equal to 0.3 meters. In order to obtain the value of the length of the pendulum as 0.3 meters, ನಾವೇನ್ ಮಾಡಿದ್ದೇವೆ, ಇಲ್ಲಿ ಲೆಂತ್ ಆಫ್ ದ ಸ್ಟ್ರಿಂಗ್ ಅನ್ನ 1 ಸೆಂಟಿಮೀಟರ್ ಕಡಿಮೆ ಇಟ್ಟಿದ್ದೇವೆ. ಸೊ ದಟ್ ಆಫ್ಟರ್ ಆಡಿಂಗ್ ದ ರೇಡಿಯಸ್ ಇಟ್ ವಿಲ್ ಬಿ is equal to 0.3 meters ಅಂತ. ದೆನ್ ಯೂಸಿಂಗ್ ದ ಲಾಂಗ್ ಸ್ಕೇಲ್, ನೋಡಿ ಇನ್ಕ್ಲೂಡಿಂಗ್ ದ ಹುಕ್, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸ್ಕೇಲ್ ಸ್ಟಾರ್ಟ್ ಆಗ್ತಾ ಇರೋದು ಇಲ್ಲಿಂದ, 0 ಇಲ್ಲಿದೆ, ಈ ಎಡ್ಜ್ ಅಲ್ಲಿ 0 ಇದೆ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಮಾರ್ಕ್ಸ್. ನಮಗೇನಾಗಬೇಕು, ಈ ಪಾಯಿಂಟ್ ಇಂದ ಇಲ್ಲಿ ತನಕ ಸೊ ವಿ ನೀಡ್ 29 ಸೆಂಟಿಮೀಟರ್. ದರ್ಫೋರ್ ನಾವು ಅಡ್ಜಸ್ಟ್ ಮಾಡಬೇಕಿದ್ರೆ ನಿಮಗೆ ನೋಡಿ ಹೀಗೆ ಇಡ್ತಿದ್ದೇನೆ, ನೋಡಿ ಹುಕ್ ಅನ್ನು ಇನ್ಕ್ಲೂಡ್ ಮಾಡಿದ್ದೇನೆ, ಇಲ್ಲಿಂದ ನಾನು 29 ಸೆಂಟಿಮೀಟರ್ ಮೇಜರ್ ಮಾಡಬೇಕು. ಸೊ ವಿಚ್ ಇಸ್ ಹಿಯರ್, ಇಲ್ಲಿ ತನಕ ಬರುತ್ತೆ 29 ಸೆಂಟಿಮೀಟರ್ಸ್. ಇಷ್ಟು ಲೆಂತ್ ಅನ್ನ ನಾನು ಅಡ್ಜಸ್ಟ್ ಮಾಡಬೇಕಿದ್ರೆ ಇದನ್ನು ನೋಡಿ ಮಾರ್ಕ್ ಮಾಡ್ತಾ ಇದ್ದೇನೆ ವಿತ್ ಮೈ ಫಿಂಗರ್. ನಂತರ ಈ ಕಾರ್ಕ್ ಅನ್ನ ಏನ್ ಮಾಡ್ತೇನೆ, ನಾನು 29 ಸೆಂಟಿಮೀಟರ್ ಮಾರ್ಕ್ ತನಕ. ರಿಮೈನಿಂಗ್ ಪೋರ್ಷನ್ ಅನ್ನ ಏನ್ ಮಾಡ್ತೇನೆ ಅಂತಂದ್ರೆ, ನಾನು ಇಲ್ಲಿ ಕಾರ್ಕ್ ಅನ್ನ ಫಿಕ್ಸ್ ಮಾಡಿ ಆಮೇಲೆ ಇದು ಜಾರದಾಗಿ ಇದನ್ನು ಇಲ್ಲಿ ಸುತ್ತ ಬಿಡ್ತೇನೆ. The length of the pendulum will be is equal to 0.3 meters. ಈಗ ನಾವೇನ್ ಮಾಡ್ತೇವೆ ಅಂತಂದ್ರೆ, ಯೂಸಿಂಗ್ ದ ಟೈಮ್ಸ್ 20 ಆಸಿಲೇಷನ್ಸ್ ಇದೆ. ನೋಡಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡ್ಯುಲಮ್ ಡೈರೆಕ್ಟ್ಲಿ.
ಒಂದು ಆಸಿಲೇಷನ್ ಅಂದ್ರೆ ಇಲ್ಲಿಂದ ಇಲ್ಲಿ ಬರುತ್ತೆ. ದ ಟೈಮ್ ರಿಕ್ವೈರ್ಡ್ ಇಸ್ ವೆರಿ ಸ್ಮಾಲ್. ನಾವು ಇದನ್ನು ಆಪರೇಟ್ ಮಾಡಬೇಕಿದ್ರೆ ದರ್ ವಿಲ್ ಬಿ ಸಮ್ ಎರರ್ಸ್ ಆಫರ್ ಆಗ್ಬೋದು. ಅದಕ್ಕಾಗಿ ನಾವೇನ್ ಮಾಡ್ತೇವೆ, 20 ಆಸಿಲೇಷನ್ಸ್ ಗೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ ಮೇಜರ್ ಮಾಡ್ತೇವೆ. ಅದನ್ನ ನಾವೇನ್ ಮಾಡ್ತೇವೆ, ರಿಪೀಟ್ ಮಾಡ್ತೇವೆ ಒನ್ ಮೋರ್ ಟೈಮ್, ಸೊ ದಟ್ ದ ಪಾಸಿಬಿಲಿಟಿ ಆಫ್ ಆಕರೆನ್ಸ್ ಆಫ್ ದ ಎರರ್ is minimized. ಆಮೇಲೆ we are going to calculate the amount of time required to complete one oscillation, which is the time period. First ಇಲ್ಲಿ ನೋಡಿ, the clock ಅನ್ನು ಅಬ್ಸರ್ವ್ ಮಾಡಿ. ಈ ರೆಡ್ ಪಾಯಿಂಟರ್ when it completes one rotation 1 minute ಆಗ್ತಾ ಇರುತ್ತೆ. ಅಂದ್ರೆ ಈ ಕ್ಲಾಕಿನ ಲೀಸ್ಟ್ ಕೌಂಟ್ ಈಸ್ ಈಕ್ವಲ್ ಟು 0.5 seconds. ಅಂದ್ರೆ ಈಚ್ ಡಿವಿಷನ್ ಈಸ್ ಈಕ್ವಲ್ ಟು 0.5 seconds. ನಾವು ಇದನ್ನ ಆಪರೇಟ್ ಮಾಡೋದು ಹೇಗೆ ಅಂತಂದ್ರೆ, ಇದನ್ನ ಲಿವರ್ ಅನ್ನ ನಾವು ಮೇಲ್ಗಡೆ ಮೂವ್ ಮಾಡಿದಾಗ ಇಟ್ ವಿಲ್ ಸ್ಟಾರ್ಟ್ ಟು ರನ್. ದೆನ್ ಇದನ್ನ ಕೆಳಗಡೆ ಮಾಡಿದಾಗ ಇಟ್ ವಿಲ್ ಸ್ಟಾಪ್, ನಿಂತಿದೆ. ಅಗೇನ್ 0 ರೀಸೆಟ್ ಮಾಡ್ಬೇಕಂತಿದ್ರೆ ದೆನ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಈ ಕಡೆ ಇರುವಂತ ಲಿವರ್ ಅನ್ನ ನಾವು ಪುಲ್ ಮಾಡ್ತೇವೆ, ಆಮೇಲೆ ನೋಡಿ 0 ರೀಸೆಟ್ ಆಗ್ತದೆ. ಈ ಲೆಂತ್ಗೆ ಒಂದು ರೀಡಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನ ನಾನೇನ್ ಮಾಡ್ಬೇಕಂತಂದ್ರೆ ಆಸಿಲೇಟ್ ಮಾಡ್ಲಿಕ್ಕೆ ಐ ಹ್ಯಾವ್ ಟು ಡಿಸ್ಪ್ಲೇಸ್ ಇಟ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್. ಇದು ಮೀನ್ ಪೊಸಿಷನ್. ಇದನ್ನ ನಾನು ಇಲ್ಲಿ ತನಕ ಜಸ್ಟ್ ಏನ್ ಮಾಡಿದ್ದೇನೆ, ಪುಲ್ ಮಾಡಿದ್ದೇನೆ, ನಾಟ್ ಬೈ ಲಾರ್ಜ್ ಡಿಸ್ಟೆನ್ಸ್. ಒಂದು ಸ್ಮಾಲ್ ಡಿಸ್ಟೆನ್ಸ್ ಪುಲ್ ಮಾಡಿ ಅದನ್ನ ಡಿಸ್ಪ್ಲೇಸ್ ಮಾಡಿ ದೆನ್ ಇದನ್ನು ಬಿಟ್ಟು ಬಿಡಿ, ಲೀವ್ ಮಾಡಿ, ಪುಷ್ ಮಾಡಬೇಡಿ, ಜಸ್ಟ್ ಲೀವ್ ಲೈಕ್ ದಿಸ್. ನೌ ಇಟ್ ಹ್ಯಾಸ್ ಸೆಟ್ ಇಂಟು ಆಸಿಲೇಷನ್ಸ್. ಈ ರೀತಿ ಹೌದಾ? ಅಬ್ಸರ್ವ್ ಮಾಡಿ, ಲೆಟ್ ಇಟ್ ಆಸಿಲೇಟ್ ಫಾರ್ 3 or 4 times. ಈ ಎಕ್ಸ್ಟ್ರೀಮ್ ಪೊಸಿಷನ್ ಬಂದಾಗ ಕ್ಲಾಕ್ ಅನ್ನ ಸ್ಟಾರ್ಟ್ ಮಾಡಿ. Remember that when we are starting the clock, start the counting with 0. Let's start here. 0, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಅಬ್ಸರ್ವ್ ಮಾಡಿ. ಸೊ ಇಟ್ ಈಸ್ ಈಕ್ವಲ್ ಟು, ನೀವು ಕಾರ್ ನೋಡ್ಬೋದು ಇಲ್ಲಿ 22.5 seconds. ಅಗೇನ್ ಸೆಕೆಂಡ್ ಟೈಮ್ ಮಾಡಿದವರು. ಸೊ ಇಟ್ ಈಸ್ ಲೈನ್ ಬಿಟ್ವೀನ್ 22.5 ಮತ್ತೆ 23. ಆಬ್ವಿಯಸ್ಲಿ ನಾವು ಸ್ಮಾಲರ್ ಒನ್ ಅಂತ ಹೇಳ್ತೇವೆ, ವಿಚ್ ಇಸ್ 22.5 seconds. ಕೆಲವೊಮ್ಮೆ ನಾವು ಆನ್ ಮತ್ತೆ ಆಫ್ ಮಾಡಬೇಕಿದ್ರೆ ಬಿಕಾಸ್ ಆಫ್ ಲಿಮಿಟೇಷನ್ಸ್ ಆಫ್ ಅವರ್ ರಿಫ್ಲೆಕ್ಸಸ್ ಸ್ವಲ್ಪ ಎರರ್ ಆಗಬಹುದು. ಸೊ ದಟ್ಸ್ ವೈ ನಾವು ಇದನ್ನ ಮೋರ್ ದೆನ್ ಒನ್ ಟೈಮ್ ರೀಡಿಂಗ್ ಅನ್ನ ಮಾಡ್ತೇವೆ. ಸೊ ದೆನ್ ಎರಡನ್ನು ನಾನು ಇದನ್ನ ಸೆಕೆಂಡ್ ರೀಡಿಂಗ್ ಅನ್ನು ಎಂಟರ್ ಮಾಡ್ತೇನೆ. ಸೊ ವಿಚ್ ವಾಸ್ ಅಗೇನ್ ಈಸ್ ಈಕ್ವಲ್ ಟು 22.5 seconds. ನೋಡಿ, ಸೇಮ್ ಲೆಂತ್ಗೆ ವಿ ಹ್ಯಾವ್ ಡನ್ ಇಟ್ ಫಾರ್ 2 times. ಎರಡು ಟೈಮ್ ನಾವು ರೀಡಿಂಗ್ ಅನ್ನ ಮಾಡಿದ್ರೆ ದೆನ್ ಮೀನ್ ವ್ಯಾಲ್ಯೂ ಅನ್ನ ಎಂಟರ್ ಮಾಡ್ತೇವೆ. 22.5 plus 22.5 divided by 2 will be, it is 22.5 seconds only. Students, ನೀವು ಅಬ್ಸರ್ವ್ ಮಾಡುವುದು. ಸೊ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಟೈಮ್ ಫಾರ್ 20 oscillation ಫಾರ್ ದ ಸೇಮ್ ಲೆಂತ್ ಪಾಸ್. ಇದೇ ರೀತಿ ನಾವು ಡಿಫರೆಂಟ್ ಲೆಂತ್ಸ್ಗೆ, ಸೊ ಬೈ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ಬೈ 10 centimeter, so we have to find out the time for 20 oscillations for each length here. Now I'm going to skip the video. ಉಳಿದ ರೀಡಿಂಗ್ಸ್ ಅನ್ನ ನಾನು ಡೈರೆಕ್ಟ್ ಆಗಿ ಅದನ್ನ ಎಂಟರ್ ಮಾಡಿಟ್ಟಿದ್ದೇನೆ, ಅದನ್ನ ನಾನು ನಿಮಗೆ ಶೋ ಮಾಡ್ತೇನೆ. ಟಿ ವ್ಯಾಲ್ಯೂ ಅನ್ನ ನಾನು ಇಲ್ಲಿ ಬರೀತೇನೆ, ಇಲ್ಲಿ ಪಕ್ಕದಲ್ಲೇ ಬರೀತೇನೆ. ಸೊ ಡಿಫರೆಂಟ್ ಲೆಂತ್ಗೆ ನೋಡಿ, 0.3ಗೆ ಸ್ಮಾಲ್ ಟಿ ವಾಸ್ ಈಸ್ ಈಕ್ವಲ್ ಟು 22.5 ಆಗಿತ್ತು. ಅದೇ ರೀತಿ 0.4 ಮೀಟರ್ಸ್ಗೆ ಇಟ್ ವಾಸ್ ಈಸ್ ಈಕ್ವಲ್ ಟು 26 seconds. ಆಮೇಲೆ 0.5ಗೆ ಇದು 29 seconds, ಆಮೇಲೆ 31 seconds, ದೆನ್ ಇಟ್ ವಾಸ್ ಫೈನಲಿ 33 seconds. ಸೊ ಇಷ್ಟು ಲೆಂತ್ಗೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಟೈಮ್ ಪೀರಿಯಡ್ ಅನ್ನ ಮೆಜರ್ ಮಾಡ್ತೇವೆ. ಹೇಗೆ? ಇಫ್ 22 seconds were consumed for making 20 oscillation, one oscillation ಗೆ ಎಷ್ಟು ಟೈಮ್ ರಿಕ್ವೈರ್ ಆಗಿದೆ ಅಂತ, ಇಟ್ is equal to 22.5 divided by 20, and answer is 1.125 seconds. Similarly, next trial ಗೆ 26 divided by 20, which is equal to 1.3 seconds. ಆಮೇಲೆ ಇದು 1.45 seconds, ಆಮೇಲೆ 1.55 seconds, ಆಮೇಲೆ ನಮಗೆ
0.65 seconds. ಸೊ ಈ ರೀತಿ ನಮಗೆ ಟೈಮ್ ಪೀರಿಯಡ್ ಸಿಗ್ತಾ ಇದೆ ಡಿಫ್ರೆಂಟ್ ಲೆಂತ್. ಎವ್ರಿ ಟ್ರಯಲ್ಗೆ ನಾವು ಟೈಮ್ ಪೀರಿಯಡ್ ಅನ್ನು ಸ್ಕ್ವೇರ್ ಮಾಡ್ತಾ ಹೋದಾಗ ಡಿಫ್ರೆಂಟ್ ಲೆಂತ್ಗೆ ಡಿಫ್ರೆಂಟ್ ಟೈಮ್ ಪೀರಿಯಡ್, and when we square it, then we will get 1.125 square. It will be is equal to 1.26 square seconds. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಇದನ್ನ ಓನ್ಲಿ 2 ಡೆಸಿಮಲ್ ಪ್ಲೇಸಸ್ಗೆ ಅಪ್ರಾಕ್ಸಿಮೇಟ್ ಮಾಡಿದೆ. ಅದೇ ರೀತಿ ನೆಕ್ಸ್ಟ್ ಒನ್ ಇಟ್ ವಿಲ್ ಬಿ 1.69, ನೆಕ್ಸ್ಟ್ ಒನ್ ಇಟ್ ಈಸ್ 2.10, ಆಮೇಲೆ 2.40, ಆಮೇಲೆ 2.72. Now we have completed the tabular column. Different effective length, so we have determined the square of the time period. Students, now let's see how to plot the graph. ನೋಡಿ, ಈ ಗ್ರಾಫ್ ಅಲ್ಲಿ ಏನಾಗಿದೆ, ಸ್ಕೇಲ್ ಅನ್ನ ನಾವೇ ಡಿಟರ್ಮಿನ್ ಮಾಡಿದ್ದೇವೆ. ಸೊ ಇಲ್ಲಿ ಸ್ಕೇಲ್ ಅನ್ನ ಡಿಟರ್ಮಿನ್ ಮಾಡಬೇಕಿದ್ರೆ, ಸೊ ವಿ ಕ್ಯಾನ್ ಯೂಸ್ ದಿಸ್ ಕೈಂಡ್ ಆಫ್ ಸ್ಕೇಲ್. ನೋಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಟೈಮ್ ಸ್ಕ್ವೇರ್ ಅನ್ನ ನಾವು ಪ್ಲಾಟ್ ಮಾಡ್ತಿದ್ದೇವೆ. ಸೊ ಇಟ್ ವಿಲ್ ಬಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಸೆಕೆಂಡ್ಸ್ ಆಗಿದೆ. ಇಫ್ ದ ಗ್ರಾಫ್ ಶೀಟ್ ವಿಚ್ ಇಸ್ ಅವೈಲೇಬಲ್ ಟು ಯು ಇಸ್ ಲಾರ್ಜ್ ಇನಫ್, ನೀವು ಇದನ್ನ ಬೇಕಿದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.5 ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ y ಆಕ್ಸಿಸ್ ಅಲ್ಲಿ ಐ ಹ್ಯಾವ್ ಚೋಸನ್ ದ ವ್ಯಾಲ್ಯೂ ಆಫ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.2 meters. ನಿಮಗೆ ದೊಡ್ಡ ಗ್ರಾಫ್ ಶೀಟ್ ಅವೈಲೇಬಲ್ ಇದ್ದಾಗ ಯು ಕ್ಯಾನ್ ಯೂಸ್ ಇಟ್. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ಮೀಟರ್. ನೋಡಿ, ಇದನ್ನು ನಾನು ಪ್ಲಾಟ್ ಮಾಡ್ತಾ ಹೋದಾಗ, ಸೊ ರೀಡಿಂಗ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಲೆಂತ್ ವಾಸ್ ಇಸ್ ಈಕ್ವಲ್ ಟು 0.3 ಇಲ್ಲಿ ಬರ್ತವೆ, ಈ ಪಾಯಿಂಟ್ ಅಲ್ಲಿ ಬರ್ತವೆ 0.3 ಅಂತಂದ್ರೆ ಎಕ್ಸಾಕ್ಟ್ಲಿ ಲೈನ್ ಬಿಟ್ವೀನ್ 0.2 and 0.4, and the value of the t square is equal to 1.26. 1.26 ಅಂತಂದ್ರೆ ಆಲ್ಮೋಸ್ಟ್ ಇಟ್ ವಿಲ್ ಬಿ ಸಮ್ವೇರ್ ಹಿಯರ್, ಇಲ್ಲಿ ಬರ್ತಾ ಇದೆ. ಸೊ ಇವೆರಡು ಇಂಟರ್ಸೆಕ್ಟ್ ಆಗ್ತಾರೆ ಒಂದು ಪಾಯಿಂಟ್, ಸೊ ವಿ ವಿಲ್ ಗೆಟ್ ಹಿಯರ್. ಅದೇ ರೀತಿ ನೆಕ್ಸ್ಟ್ 0.4 ಇದ್ದಾಗ y ಆಕ್ಸಿಸ್ ಅಲ್ಲಿ, ಇಲ್ಲಿ x ಆಕ್ಸಿಸ್ ಅಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ಇಸ್ ಈಕ್ವಲ್ ಟು 1.69 ಅಂದ್ರೆ 1.7 ಹತ್ರ ಬರ್ಬೋದು, ಇಲ್ಲಿ ಬರ್ಬೋದು. ಅಂದ್ರೆ ನಮಗೆ ಪಾಯಿಂಟ್ ಎಲ್ಲ ಅಪ್ಲೈನ್ ಆಗ್ತದೆ ಸಮ್ವೇರ್ ಹಿಯರ್. ಅದೇ ರೀತಿ ನೆಕ್ಸ್ಟ್ 0.5 ಇದ್ದಾಗ ಇವೆರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ t square will be equal to 2.1 ಅಂದ್ರೆ so it will be somewhere here, ಇಲ್ಲಿ ಬರ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ 0.6 ಗೆ 2.4 ಇದೆ, so which is somewhere here. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಏನಾಗಿದೆ, it will be is equal to 1.6 ಗೆ 1.55 ಆಯ್ತು. ಅದೇ ರೀತಿ ನಾವು ಫೈನಲಿ ಏನಾಗಿದೆ ಅಂತಂದ್ರೆ 1.65 for 0.7, 1.65 somewhere here. ನೋಡಿ, ನಮಗೆ ಆಬ್ಟೈನ್ ಆಗ್ತಾ ಇರುವಂತ ಪಾಯಿಂಟ್ಸ್ ಅನ್ನ ವಿಚ್ ಆರ್ ರಿಪ್ರೆಸೆಂಟೆಡ್ ಬೈ ದ ರೆಡ್ ಡಾಟ್ಸ್, ಇದನ್ನು ನಾವು ಜಾಯಿನ್ ಮಾಡಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಪ್ಲಾಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಈ ಸ್ಟ್ರೇಟ್ ಲೈನ್ ಏನಾಗಬೇಕು ಅಂತಂದ್ರೆ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದ 0 ಓನ್ಲಿ. ಅಂಡ್ ನೋಡಿ, ಅಬ್ಸರ್ವ್ ಮಾಡಿ ಲೈನ್, ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಇಟ್ ಫರ್ದರ್. ಸೊ ಈ ರೀತಿ. ಅಂಡ್ ಆಲ್ಸೋ ಇಲ್ಲಿ ಡಿಫ್ರೆಂಟ್ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಇರುವಂತ ಎಲ್ಲಾ ಪಾಯಿಂಟ್ಸ್ ಏನಾಗಿದೆ, ಇಟ್ ಈಸ್ ಲೈಯಿಂಗ್ ವೆರಿ ಕ್ಲೋಸ್ ಟು ದ ಗಿವನ್ ಲೈನ್. ಯಾವುದೇ ಪಾಯಿಂಟ್ ಏನಾಗಿದೆ ಅಂದ್ರೆ ಲೆಫ್ಟ್ ಔಟ್ ಆಗಿಲ್ಲ, ತುಂಬಾ ದೂರ ಹೋಗಿಲ್ಲ. ಅಂಡ್ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಈ ಸ್ಟ್ರೇಟ್ ಲೈನ್ ಏನಾಗಬೇಕು ಅಂತಂದ್ರೆ ಇಷ್ಟು ಪಾಯಿಂಟ್ಸ್ ಮೇಲೆ ಪಾಸ್ ಆಗ್ಬೇಕಂತಿಲ್ಲ. ಬಿಕಾಸ್ ಆಫ್ ದ ಎರರ್ಸ್ ಇನ್ ದ ಮೆಜರ್ಮೆಂಟ್ ನಮಗೇನಾಗಿದೆ ಅಂತಂದ್ರೆ ದೇರ್ ಆರ್ ಸಮ್ ಡಿವಿಯೇಷನ್ಸ್. ಈಗ ನಾವೇನ್ ಮಾಡ್ತೇವೆ ಅಂತಂದ್ರೆ, in order to find out the effective length of the second pendulum, ನಾವು 4 second square point ಇಂದ ಒಂದು ಲೈನ್ ಅನ್ನ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಆಕ್ಸಿಸ್ ಡ್ರಾ ಮಾಡ್ತಾ ಇದ್ದೇವೆ. ನೋಡಿ, ಅಬ್ಸರ್ವ್ ಮಾಡಿ, ಈ ರೀತಿ ಡಾಟೆಡ್ ರೆಡ್ ಲೈನ್ ಇಂದ ನೀವು ಅಬ್ಸರ್ವ್ ಮಾಡಬಹುದು. ಆ ಲೈನ್ ಏನಾಗಿದೆ, ಯಾವ ಪಾಯಿಂಟ್ ಅಲ್ಲಿ ನೀವು ಇಲ್ಲಿ ಕಟ್ ಆಗ್ತಾ ಇದೆ ನಮಗೆ ಸ್ಟ್ರೇಟ್ ಲೈನ್ ಅನ್ನ, ಆ ಗ್ರಾಫ್ ಅನ್ನ ಕಟ್ ಆಗ್ತಾ ಇರೋ ಪಾಯಿಂಟ್ ಇಂದ ದೆನ್ ಅಗೇನ್ ವಿ ಆರ್ ಗೋಯಿಂಗ್ ಟು ಪ್ಲಾಟ್ another line from the same point but now perpendicular to the y axis. Nodi, so then e value where the, so this line perpendicular to the y axis ಅನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ನೋಡಿ, ಆ ವ್ಯಾಲ್ಯೂ ಅನ್ನು ಏನು ತೋರಿಸ್ತಾ ಇದೆ ನಮಗೆ, ಇಟ್ ಈಸ್ ರಿಪ್ರೆಸೆಂಟಿಂಗ್ ದ effective length. Obviously it is little below the 1 meter mark. So therefore ಇದನ್ನ ನಾವು ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಇಟ್ ಈಸ್ ಫೌಂಡ್ ಟು ಬಿ ಈಕ್ವಲ್ ಟು 0.98 meters.
So that will be the effective length, which is very close to the theoretical value. Result: the length of the seconds pendulum is equal to graph in the obtain ಮಾಡಿದ್ದೇವೆ. So that is equal to 0.98 meters. Students, hope you have understood the concept, and you can download the complete chart from the description box given below. Thank you for joining.